ಜೈಲಲ್ಲಿ ಜಾಮರಿದ್ರು ಪ್ರಜ್ವಲ್ ರೇವಣ್ಣ ಫೋನ್ ಬಳಸಿದ್ದ ಹೇಗೆ? ಪ್ರಮುಖ 4 ಆ್ಯಪ್ಗಳು ಪತ್ತೆ, ಸ್ಫೋಟಕ ಸತ್ಯ ಬಹಿರಂಗ ಆಗಿದ್ದು ಹೇಗೆ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸೋದು ಪತ್ತೆಯಾಗಿದೆ. ಹಳೆಯ 2G ಜಾಮರ್ ವೈಫಲ್ಯ ಹಾಗೂ ಆಂಧ್ರಪ್ರದೇಶದ ಏರ್ಟೆಲ್ ನೆಟ್ವರ್ಕ್ನಿಂದಾಗಿ ಇದು ಸಾಧ್ಯವಾಗಿದೆ ಅಂತ ಡಿಜಿಪಿ ಅಲೋಕ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಈ ಭದ್ರತಾ ಲೋಪಕ್ಕಾಗಿ ಎಎಸ್ಪಿ ಈರಣ್ಣ ಅವರನ್ನ ಅಮಾನತುಗೊಳಿಸಲಾಗಿದೆ. ಫೋನ್ ಬಳಸಿದ್ದಾಗಿ ಪ್ರಜ್ವಲ್ ಒಪ್ಪಿಕೊಂಡಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಒಳಗಾದ ಕೈದಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಫೋನ್ ಬಳಕೆ ಮಾಡುತ್ತಿರುವುದು ಬೆಳಕಿಗೆ ಬಂದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ಭದ್ರತೆ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಇದರ ಬೆನ್ನಲ್ಲೇ ಜಾಮರಿದ್ದರೂ ಪ್ರಜ್ವಲ್ ರೇವಣ್ಣ ಫೋನ್ ಬಳಸ್ತಾ ಇದ್ದಿದ್ದು ಹೇಗೆ ಅಂತ ಬಂದಿಖಾನೆ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ವಿವರಿಸಿದ್ದಾರೆ. ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ಜೈಲಿನಲ್ಲಿ ಶೋಧ ನಡೆಸಿದಾಗ ಪ್ರಜ್ವಲ್ ಕೊಠಡಿಯಲ್ಲಿ ಆಂಡ್ರಾಯ್ಡ್ ಮೊಬೈಲ್, ಒಂದು ಪೆನ್ ಡ್ರೈವ್ ಪತ್ತೆಯಾಗಿತ್ತು. ಹಲವು ಕಠಿಣ ಬಿಗಿ ಕ್ರಮಗಳ ನಡುವೆಯೂ ವಿಐಪಿ ಸಜಾ ಕೈದಿ ಪ್ರಜ್ವಲ್ನ ಬಳಿ ಮೊಬೈಲ್ ಸಿಕ್ಕಿರುವುದು ಭದ್ರತಾ ಲೋಪಗಳ ಬಗ್ಗೆ ಚರ್ಚೆ ಹುಟ್ಟುಹಾಕಿತ್ತು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಜಿಪಿ ಅಲೋಕ್ ಕುಮಾರ್, ಸೆಂಟ್ರಲ್ ಜೈಲಿನಲ್ಲಿ ಜಾಮರ್ದು ಶಾಶ್ವತ ಸಮಸ್ಯೆಯಾಗಿದೆ. 15 ವರ್ಷದ ಹಿಂದೆ ಹಾಕಿದ್ದು 2G ಜಾಮರ್. ಅದನ್ನು ಸದ್ಯದ ತಂತ್ರಜ್ಞಾನಕ್ಕೆ ತಕ್ಕಂತೆ ಅಪ್ಡೇಟ್ ಮಾಡಲು ಅಳವಡಿಸಿದ ಹೆಚ್ಚುವರಿ ಸೌಲಭ್ಯಗಳು ವಿಫಲವಾಗಿದೆ, ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಕಳೆದ 7 ತಿಂಗಳಿನಿಂದ ಈ ಬಗ್ಗೆ ಸತತ ಪ್ರಯತ್ನ ಮಾಡಲಾಗ್ತಿದೆ, ಇಂದಿಗೂ ಬಗೆಹರಿದಿಲ್ಲ ಅಂತ ಹೇಳಿದ್ದಾರೆ. ಜೈಲಿನಲ್ಲಿ ಜಿಯೋ, ವೊಡಾಫೋನ್, BSNL ನೆಟ್ವರ್ಕ್ ಸಿಗಲ್ಲ. ಆದರೆ ಆಂಧ್ರಪ್ರದೇಶದ ಏರ್ಟೆಲ್ ಸಿಮ್ನ ನೆಟ್ವರ್ಕ್ ಸಿಗುತ್ತಿದೆ. ಆ ಬಗ್ಗೆ ಏರ್ಟೆಲ್ ಬಳಿಯೂ ವಿಚಾರಣೆ ನಡೆಸಿದ್ದೇವೆ, ಸಮಸ್ಯೆ ಬಗೆಹರಿದಿಲ್ಲ. ಸದ್ಯ ಏರ್ಟೆಲ್ ವಿರುದ್ಧ ದೂರು ನೀಡಿ ತನಿಖೆಗೆ ಸೂಚನೆಯನ್ನು ನೀಡಿದ್ದೇವೆ. ಅವರ ಮೇಲೆ ಕ್ರಮ ಆದಾಗ ಸಮಸ್ಯೆ ಕಡಿಮೆ ಆಗತ್ತೆ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಫೋನ್ ಎಷ್ಟು ದಿನಗಳಿಂದ ಬಳಕೆ ಮಾಡ್ತಿದ್ದಾನೆ, ಅವನ ಕೈಗೆ ಮೊಬೈಲ್ ತಂದು ಕೊಟ್ಟವರು ಯಾರು, ಇದರಲ್ಲಿ ಯಾರದೆಲ್ಲ ಕೈವಾಡ ಇದೆ ಎಂಬುದರ ಪತ್ತೆಗೂ ಸೂಚನೆಯನ್ನ ನೀಡಲಾಗಿದೆ ಅಂತ ಅಲೋಕ್ ತಿಳಿಸಿದ್ದಾರೆ. ಜೈಲಿನಲ್ಲಿ ಬಳಸ್ತಿದ್ದ ಮೊಬೈಲ್, ಚಾರ್ಜರ್ ಹಾಗೂ ಪೆನ್ ಡ್ರೈವ್ ನನಗೆ ಸೇರಿದ್ದು, ಮನೆಯವರು ಹಾಗೂ ವಕೀಲರ ಜೊತೆ ಮಾತನಾಡಲು ಬಳಸ್ತಾ ಇದ್ದೆ ಅಂತ ಸಹ ಕೈದಿ ಪ್ರತಾಪ್ ರಾಯ್ ತನಿಖಾಧಿಕಾರಿಗಳಿಗೆ ತಿಳಿಸಿದ್ದಾನೆ. ಇದೇ ಮೊಬೈಲನ್ನು ನಾನು ಬಳಕೆ ಮಾಡ್ತಾ ಇದ್ದೆ ಅಂತ ಪ್ರಜ್ವಲ್ ಹೇಳಿದ್ದಾನೆ. ಇನ್ನು ಈ ಮೊಬೈಲ್ನಲ್ಲಿ ಪ್ರಮುಖವಾಗಿ ಫೇಸ್ಬುಕ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಹಾಗೂ ನೆಟ್ಫ್ಲಿಕ್ಸ್ ಆ್ಯಪ್ಗಳು ಇದ್ದುವು ಅಂತ ಮೂಲಗಳು ತಿಳಿಸಿವೆ. ಪರಪ್ಪನ ಅಗ್ರಹಾರ ಜೈಲಿನ ಉಸ್ತುವಾರಿ ಸಹಾಯಕ ಅಧೀಕ್ಷಕ ಎಎಸ್ಪಿ ಈರಣ್ಣ ರಂಗಾಪುರ ಅವರನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಜೊತೆಗೆ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ಗೆ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ.